ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಚಳಿಗಾಲದ ಅಧಿವೇಶನ ರಾಜ್ಯದ ಜನರ ಚಿತ್ತ ಅಧಿವೇಶನದ ಕಡೆಗೆ ಇತ್ತು. ಕಾರಣ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾದ ಬಳಿಕ ಮೊದಲ ಅಧಿವೇಶನ ಆಗಿರೋದ್ರಿಂದ ಹಲವು ಸಮಸ್ಯೆಗಳಿಗೆ ಪರಿಹಾರವನ್ನ ಒದಗಿಸಬಹುದು, ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬಹುದು. ರಾಜ್ಯದ ಬಹುತೇಕ ಕ್ಷೇತ್ರಗಳ ಜನ ಯೋಚನೆ ಮಾಡ್ತಾ ಇದ್ರು, ನಮ್ಮ ಶಾಸಕರು ಕ್ಷೇತ್ರದ ಸಮಸ್ಯೆಗಳನ್ನ ಪ್ರಸ್ತಾಪ ಮಾಡಬಹುದು ಈ ಅಧಿವೇಶನದಲ್ಲಿ ಅಂತ. ಆದರೆ ಜನರ ನಿರೀಕ್ಷೆಗಳು ಮತ್ತೊಮ್ಮೆ ಹುಸಿಯಾಗಿದೆ. ಕೋಟಿ ಕೋಟಿ ದುಡ್ಡನ್ನ ಖರ್ಚು ಮಾಡಿ ಅಧಿವೇಶನ ಮಾಡಿದ್ರೂ ಕೂಡ ಪ್ರಯೋಜನ ಇಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ. ಕಾರಣ ಇಡೀ ಅಧಿವೇಶನ ಕರೆದಿರೋದೇ ಬಿ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡೆದುಕೊಳ್ಳೋ ತನಕ ಹೋರಾಟ ಮಾಡೋದಕ್ಕೆ ಅನ್ನೋ ರೀತಿಯಲ್ಲೇ ಪರಿಸ್ಥಿತಿ ಸೃಷ್ಟಿಯಾಗಿ ಹೋಗಿದೆ. ಕಾರಣ ಆರಂಭದ ದಿನದಿಂದಲೂ ಕೂಡ ಇಲ್ಲಿ ತನಕ ಸದನದಲ್ಲಿ ಚರ್ಚೆ ಆಗಿರುವ ಒಂದು ವಿಚಾರ ಮೇಜರ್ ಆಗಿ ಅಂದ್ರೆ ಬಿ ನಾಗೇಂದ್ರ ಅವರ ರಾಜೀನಾಮೆಯ ವಿಚಾರ. ಚರ್ಚೆ ಆಯ್ತಾ? ಇಲ್ಲ. ಸದನದಲ್ಲಿ ಬರೀ ಗದ್ದಲ ಗಲಾಟೆಗಳಿಗೆ, ಕೋಲಾಹಲಕ್ಕೆ ಮಾತ್ರ ಸೀಮಿತ ಆಗಿ ಹೋಗಿದೆ ಈ ವಿಚಾರಗಳು. ಬಿ ನಾಗೇಂದ್ರ ಅವರು ವಾಲ್ಮೀಕಿ ಹಗರಣದಲ್ಲಿ ಭಾಗಿಯಾದವರು, ಇಲಾಖೆಯ ಜವಾಬ್ದಾರಿ ಹೊತ್ತು ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆ ಕೊಟ್ಟವರು. ಕೇಸ್ ಇನ್ನೂ ಕೂಡ ನಡೀತಾ ಇದ್ದ ಹೊತ್ತಲ್ಲೇ ಕ್ಲೀನ್ ಚಿಟ್ ಸಿಕ್ಕಿಲ್ಲ. ಆದರೂ ಕೂಡ ಮತ್ತೊಮ್ಮೆ ಅವ್ರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಂಡಿದ್ದರ ವಿರುದ್ಧ ಆಕ್ಷೇಪ ಇದೆ ಅಂತ ವಿಪಕ್ಷಗಳು ಪಟ್ಟು ಹಿಡಿದು ಕೂತ್ಕೊಂಡಿದೆ, ಮತ್ತೊಮ್ಮೆ ರಾಜೀನಾಮೆ ಪಡೆದುಕೊಳ್ಬೇಕು ಅಂತ. ಬಿ ನಾಗೇಂದ್ರ ಅವರು ಇದರ ಮಧ್ಯದಲ್ಲಿ ಮತ್ತೊಂದು ಅಸ್ತ್ರವನ್ನ ಪ್ರಯೋಗ ಮಾಡಿದ್ರು. ನಾನು ದಲಿತ ಅನ್ನೋ ಕಾರಣಕ್ಕೆ ನನ್ನ ರಾಜೀನಾಮೆಗೆ ಒತ್ತಡ ಹಾಕ್ತಿದ್ದಾರೆ, ದಲಿತರು ಸಚಿವರಾಗಿರೋದನ್ನ ವಿಪಕ್ಷಗಳಿಗೆ ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥ ವಿಚಾರವನ್ನ ನಾಗೇಂದ್ರ ಅವರು ಪ್ರಸ್ತಾಪ ಮಾಡಿದ್ರು. ಹಗರಣದ ವಿಚಾರ ಒಂದು ಕಡೆಯಾದ್ರೆ ದಲಿತ ಅಸ್ತ್ರ ಮತ್ತೊಂದು ವಿಚಾರ ಸದನದಲ್ಲಿ ಸದ್ದಾಗ್ತಾ ಇದೆ. ಹಾಗಾದ್ರೆ ಬಿ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದು ಓಕೆನಾ ಈ ಹಗರಣದಲ್ಲಿ, ಅಥವಾ ಇಲಾಖೆಯ ಜವಾಬ್ದಾರಿ ಹೊತ್ತಂತಹ ಬಿ ನಾಗೇಂದ್ರ ಅವರ ಪಾತ್ರನೇ ಇರಲಿಲ್ವಾ? ಸರ್ಕಾರವೇ ಕ್ಲೀನ್ ಚಿಟ್ಸ್ ಕೊಟ್ಬಿಡ್ತಾ? ಈ ಪ್ರಶ್ನೆ ಇದೆ. ವಿಪಕ್ಷಗಳ ಪಟ್ಟೇನು? ರಾಜೀನಾಮೆ ಪಡೆದುಕೊಳ್ಳೋ ತನಕ ಕೂಡ ಹೋರಾಟ ನಿಲ್ಲಲ್ವಾ? ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡೋಣ. ಇದೆ ಈ ಹೊತ್ತಿನ ವಿಶೇಷ ರಾಜೀನಾಮೆ ರಾಜಕೀಯ. ವಾಲ್ಮೀಕಿ ನಿಗಮದ 185 ಕೋಟಿ ದುಡ್ಡು ಎಲ್ಲಿಗೆ ಹೋಯ್ತು ಅನ್ನುವಂಥ ಪ್ರಶ್ನೆಗೆ 16 ಅಕೌಂಟ್ಗಳು, ಹೈದರಾಬಾದ್ನ 16 ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಕೆಜಿ ಚಿನ್ನವನ್ನ ಖರೀದಿ ಮಾಡಿದ್ದಾರೆ, ಐಷಾರಾಮಿ ಕಾರುಗಳನ್ನ ಖರೀದಿ ಮಾಡಿದ್ದಾರೆ. 16 ಅಕೌಂಟ್ಗಳಿಂದ 600 ಅಕೌಂಟ್ಗಳಿಗೆ ಅದು ಬೇರೆ ರೀತಿಯಲ್ಲಿ ದುಡ್ಡು ಜಮೆ ಆಯಿತು. ಅಗೇನ್ ಅಧಿಕಾರಿಗಳು ದಾಳಿ ಮಾಡಿದಾಗ, ಹಗರಣದ ಬಗ್ಗೆ ತನಿಖೆ ಮಾಡಿದಾಗ ದುಡ್ಡು ವಾಪಸ್ ಬಂದಿದೆ. ಬಟ್ ಇನ್ನಷ್ಟು ದುಡ್ಡು ಬರೋದು ಬಾಕಿ ಇದೆ. ಆದ್ರೂ ಕೂಡ ಇಲ್ಲಿ ತನಿಖೆ ಆಗ್ತಾ ಇದ್ದಂತ ಹೊತ್ತಲ್ಲೇ ಬಿ ನಾಗೇಂದ್ರ ಅವರಿಗೆ ಮತ್ತೊಮ್ಮೆ ಸಚಿವ ಸ್ಥಾನ ಸಿಕ್ಕಿರೋದು ಆಕ್ಷೇಪಾರ್ಹ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ರಾಜೀನಾಮೆ ಪಡೆದುಕೊಳ್ಳೋ ತನಕ ನಮ್ಮ ಹೋರಾಟ ನಿಲ್ಲಲ್ಲ, ಹಗರಣದ ಆರೋಪ ಹೊತ್ತಿದ್ರು ಕೂಡ ಡೋಂಟ್ ಕೇರ್ ಅಂತಿದ್ದೆ ಸರ್ಕಾರ. ಯಾಕೆ? ಬಿಜೆಪಿಯಿಂದ ಸದನದ ಹೊರಗಡೆ ಒಳಗಡೆ ಎರಡೂ ಕಡೆ ದೊಡ್ಡ ಮಟ್ಟದ ಪ್ರೊಟೆಸ್ಟ್ ಆಗ್ತಾ ಇದೆ. ರಾಜೀನಾಮೆ ಕೊಡೋ ತನಕ ಸುಮ್ಮನಿರಲ್ವಾ ಕಮಲ ಪಡೆ ಅನ್ನೋದೇ ಪ್ರಶ್ನೆ. ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಕಿಚ್ಚು, ಅಲ್ಲಿಂದ ವಿಧಾನಸೌಧಕ್ಕೆ ಆ ಹೋರಾಟ ಶಿಫ್ಟ್ ಆಗುತ್ತೆ. ನಾಗೇಂದ್ರ ವಿಚಾರಕ್ಕೆ ಅಧಿವೇಶನದಲ್ಲಿ ಬರದ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇಲ್ಲ, ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಇಲ್ಲ. ಅಭಿವೃದ್ಧಿ ವಿಚಾರ ಅಂತೂ ಕೇಳಕ್ಕೆ ಹೋಗ್ಬೇಡಿ, ಆಸಕ್ತಿ ಇದ್ದಂಗೆ ಕಾಣಿಸ್ತಾ ಇಲ್ಲ ನಮ್ಮನ್ನ ಆಳುವಂತ ಜನಪ್ರತಿನಿಧಿಗಳಿಗೆ. ಅಧಿವೇಶನ ವಾಶ್ಔಟ್ ಆಗುತ್ತಾ? ಸರ್ಕಾರದ ಬಿಗಿಪಟ್ಟೇನು? ಅವತ್ತು ವಾಲ್ಮೀಕಿ ನಿಗಮದ ಹಗರಣದಲ್ಲಿ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡೆದುಕೊಳ್ಳಲಾಗಿತ್ತು. ಇವತ್ತು ಮತ್ತೆ ಅದೇ ಬಿ ನಾಗೇಂದ್ರ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆ ಕೊಟ್ಟು ಬಿಡ್ತಾರಾ? ಈ ಪ್ರಶ್ನೆ ಇದೆ. ಸೊ ಗೊತ್ತಿಲ್ಲ ಸರ್ಕಾರದ ಸ್ಟ್ಯಾಂಡ್ ಏನು, ವಿಪಕ್ಷಗಳ ಸ್ಟ್ಯಾಂಡ್ ಏನು, ಬಿ ನಾಗೇಂದ್ರ ಅವರ ಸ್ಟ್ಯಾಂಡ್ ಏನಾಗಿರುತ್ತೆ ಈ ವಿಚಾರದಲ್ಲಿ ಅಂತ. ಎನಿವೇ ಬಿ ನಾಗೇಂದ್ರ ಅವರ ರಾಜೀನಾಮೆ ಪಡೆದುಕೊಂಡಾಗ ಒಂದು ಫೋಟೋ ಈ ಕ್ಷಣಕ್ಕೂ ನಮ್ಮ ಕಣ್ಣು ಮುಂದೆ ಬರುತ್ತೆ. ಎಷ್ಟೆಲ್ಲ ಹೋರಾಟಗಳಾಯಿತು, ವಾಲ್ಮೀಕಿ ಹಗರಣದ ದುಡ್ಡು ಯಾರ್ದೋ ಪಾಲಾಯಿತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಗ್ನಗ್ತಾ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರು ರಾಜೀನಾಮೆ ಪತ್ರವನ್ನ ಇಸ್ಕೊಂಡಾಗ ಆ ದೃಶ್ಯಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆಗೀಡಾಗಿತ್ತು. ಹಿಂಗೆ ನಗ್ನಗ್ತಾನ ಅಂದ್ರೆ ಅದರ ಅರ್ಥ ಡೋಂಟ್ ವರಿ, ಮುಂದಿನ ಬಾರಿ ಮತ್ತೆ ಸಚಿವನಾಗ್ತೀಯಾ ನೀನು ಅನ್ನೋ ರೀತಿಯಲ್ಲಿ ಸಂದೇಶ ಕೊಟ್ಟಂಗಿತ್ತು. ಆ ಸಂದೇಶವನ್ನ ಇವತ್ತು ನಿಜ ಮಾಡಿದೆ ಸರ್ಕಾರ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ವಿಪಕ್ಷಗಳು ಉಲ್ಲೇಖ ಮಾಡ್ತಾ ಇರೋದು. ಇದ್ರ ಬಗ್ಗೆ ಇವತ್ತು ಸುದೀರ್ಘವಾಗಿ ಚರ್ಚೆ
ಮಾಡೋಣ. ನಮ್ಮ ಜೊತೆಗೆ ಅತಿಥಿಗಳಿದ್ದಾರೆ, ಹಿರಿಯ ಪತ್ರಕರ್ತರು ಆದಂತಹ ಬಸವರಾಜ್ ಇಟ್ನಾಳ್ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಬಿಜೆಪಿ ವಕ್ತಾರರು ಆದಂತಹ ಯದುಕುಮಾರ್ ಗೌಡ ಸರ್ ಕೂಡ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಬಸವರಾಜ್ ಸರ್, ಏನ್ ಆಗ್ತಾ ಇದೆ ರಾಜ್ಯದಲ್ಲಿ ಅಂತ? ರಾಜ್ಯದಲ್ಲಿ ಬರಗಾಲ ಇದೆ, ಬಹುತೇಕ ಕಡೆ ಪ್ರವಾಹದ ಪರಿಸ್ಥಿತಿ, ಚಳಿಗಾಲದ ಅಧಿವೇಶನ ಅಂದ್ರೆ ಕೋಟಿ ಕೋಟಿ ಖರ್ಚು ಮಾಡಿರ್ತಾರೆ ಸರ್. ಆದ್ರೆ ಅಧಿವೇಶನದಲ್ಲಿ ಒಂದು ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಇಲ್ಲ. ಬಿ ನಾಗೇಂದ್ರ ಅವರ ರಾಜೀನಾಮೆ ವಿಚಾರನೆ ಸದ್ದಾಗ್ತಾ ಇದೆ. ಏನ್ ಹೇಳ್ತೀರಿ ಅಂತ? ಇಡೀ ಪ್ರಕರಣ ಕೆಲವೊಂದ್ಸತಿ ನನಗೆ ಪ್ರಹಸನದ ತರ ಕಾಣ್ತದೆ. ಹೌದು, ಯಾಕಂದ್ರೆ ಮೊದಲನೇದಾಗಿ ಹಿಂದೆ ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಕೂಡ ಆ ವಾಲ್ಮೀಕಿ ನಿಗಮದಲ್ಲಿ ನಡೆದ ಅವ್ಯವಹಾರ, ಮತ್ತೆ ಅಲ್ಲಿ ಚಂದ್ರಶೇಖರಯ್ಯ ಅವರು ಹೆಸರು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಾಗ ಇಷ್ಟೆಲ್ಲ ನಡೆದಾದ ಮೇಲೆ ಸ್ವಇಚ್ಛೆಯಿಂದ ಮಂತ್ರಿ ರಾಜೀನಾಮೆ ಕೊಡಬೇಕು, ನೈತಿಕ ಹೊಣೆಗಾರಿಕೆ ಹೊತ್ತು, ಅಥವಾ ಮುಖ್ಯಮಂತ್ರಿಗಳು ತರಾಟೆ ತಗೊಂಡು ಕೊಡಿಸ್ಬೇಕು. ಅದಕ್ಕೆ ಹೋರಾಟ ಮಾಡಬೇಕಾಗ್ಲಿ, ಯಾರು ಕೂಡ ವಿರೋಧ ಪಕ್ಷಗಳು ಒತ್ತಡ ಹೇರಬೇಕಾಗಿಲ್ಲ. ಅದು ಒಂದು ನೈತಿಕ ನಿಲುವನ್ನು ಸೂಚಿಸೋ ಥರ ನಡ್ಕೊಳ್ಬೇಕಾಗಿತ್ತು. ಹಾಗಾಗಲಿಲ್ಲ. ನೀವು ಹೇಳಿದ್ರಲ್ಲ, ಆಯಿತು ನೀನು ಕೊಟ್ಟಂಗೆ ಮಾಡು, ಮುಂದೆ ನೋಡ್ಕೊಳ್ಳೋಣ ಅನ್ನೋ ಥರ ಆ ಒಂದು ಆ್ಯಟಿಟ್ಯೂಡಲ್ಲಿ ರಾಜೀನಾಮೆ ತಗೊಂಡ್ರು. ಈಗ ಮತ್ತೆ ಡಿ ಕೆ ಶಿವಕುಮಾರ್ ಅದೇ ಸರ್ಕಾರ, ನೀವು ಇದೇ ಸರ್ಕಾರದಲ್ಲಿ ನೈತಿಕ ಹೊಣೆಗಾರಿಕೆಯನ್ನು ಹೊತ್ತು ರಾಜೀನಾಮೆ ಕೊಟ್ಟಿದ್ದೀರಿ. ಬೇರೆ ಸರ್ಕಾರ ಅಲ್ಲ, ಬೇರೆ ವ್ಯವಸ್ಥೆ ಅಲ್ಲ. ಇದೇ ಕಾಂಗ್ರೆಸ್ ಸರ್ಕಾರದಲ್ಲಿ ನೈತಿಕ ಹೊಣೆಗಾರಿಕೆ ಹೊತ್ತು ರಾಜೀನಾಮೆ ಕೊಟ್ಟು ಅಲ್ಲಿ ತನಿಖೆ ನಡೀತಾ ಇದೆ, ಚಾರ್ಜ್ ಶೀಟ್ಗಳಾಗಿವೆ. ಇನ್ನೂ ಕೂಡ ಯಾವುದೇ ನ್ಯಾಯಾಲಯ ನಿಮ್ಮನ್ನು ದೋಷ ಮುಕ್ತ ಅಂತ ಹೇಳಿಲ್ಲ. ನಿಮ್ಮ SIT ಹೇಳಿದ ದೋಷ ಮುಕ್ತ ಸರ್ಟಿಫಿಕೇಟು ವ್ಯಾಲಿಡಿಟಿ ಇಲ್ಲ. ಯಾಕಂದರೆ ಇದು ಅಂತಾರಾಜ್ಯ ಒಂದು ಪ್ರಕರಣ, ಅಂತಾರಾಜ್ಯ ಮಟ್ಟದಲ್ಲಿ ಅವ್ಯವಹಾರ ನಡೆದಿದೆ. ಹೀಗಾಗಿ ಇಲ್ಲಿ CBI ಮತ್ತು ED ಇವುಗಳ ಒಂದು ಕೋರ್ಟಲ್ಲಿ ಏನು ಬರ್ತದೆ ಅದು ಮುಖ್ಯ ಆಗ್ತದೆ. ಇದು ಕೇವಲ ರಾಜ್ಯದ ಒಳಗಡೆ ನಡೆದಿದ್ರೆ ಆ ಮಾತು ಬೇರೆ ಇತ್ತು. ಇದು ಅಂತಾರಾಜ್ಯ ಕೇಸ್. ಇದು ಅದಕ್ಕೋಸ್ಕರ ಇಲ್ಲಿ ED ಮತ್ತು CBI ಬಂದಿರೋದು. ಹೀಗಿರುವಾಗ ನೀವು ಯಾಕೆ ಅನಿವಾರ್ಯ ಆಯಿತು? ಈಗ ಎಷ್ಟು ಜನ ಸಂಪುಟದಲ್ಲಿದ್ದಾರೋ ಅದಷ್ಟೇ ಅಥವಾ ಅದಕ್ಕಿಂತ ಹೆಚ್ಚಿನ ಜನ ಅಸಮಾಧಾನಿತ ಶಾಸಕರು ಹೊರಗಡೆ ಇದ್ದಾರೆ, ನಮಗೆ ಸಿಕ್ಕಿಲ್ಲ ಅಂತ. ಮತ್ತು ಒಳ್ಳೆ ಪ್ರಾಮಾಣಿಕರಿದ್ದಾರೆ, ಹಿರಿಯರಿದ್ದಾರೆ, ಮಹಿಳೆಯರಿದ್ದಾರೆ. ಅವರೆಲ್ಲರನ್ನು ಬಿಟ್ಟು ನಾಗೇಂದ್ರನೇ ಯಾಕೆ ನಿಮಗೆ ಅನಿವಾರ್ಯ ಆಯಿತು? ಯಾರಿಗೆ ಅನಿವಾರ್ಯ ಆದರು? ಡಿ ಕೆ ಶಿವಕುಮಾರ್ ಅವ್ರಿಗೆ ಅನಿವಾರ್ಯ ಆದ್ರ, ಅಥವಾ ಸಿದ್ದರಾಮಯ್ಯನವ್ರ ಒತ್ತಡಕ್ಕೆ ಬಲಿಯಾದ್ರ, ಅಥವಾ ಹೈಕಮಾಂಡ್ ಹೇರಿದ್ರ ಇವ್ರನ್ನ ತಗೊಳ್ಳೇಬೇಕು ಅಂತ? ಯಾಕಂದರೆ ಈ ಒಂದು 2ನೇ ಸುತ್ತಿನ ಸಂಪುಟ ವಿಸ್ತರಣೆ ಇದು ಮತ್ತು ಮೊದಲನೇದು ಕೂಡ ಹಾಗೇ ಇತ್ತು. ಅದು ಸಂಪೂರ್ಣವಾಗಿ ಮುಖ್ಯಮಂತ್ರಿಗಳ ವಿವೇಚನೆಯಿಂದ ಆಗಿಲ್ಲ. ಅಲ್ಲಿ ಅನೇಕರ ಮಾತು, ಅನೇಕರ ಒಂದು ಇಚ್ಛೆ ನಡೆದಿದೆ. ಅಲ್ಲಿ ಯಾರ ಇಚ್ಛೆಗೆ ಅನುಗುಣವಾಗಿ ನಾಗೇಂದ್ರ ಅವರು ಒಳಗಡೆ ಇದ್ದಾರೆ ಒಂದು. ಆಮೇಲೆ ಈ ರಾಜೀನಾಮೆಯನ್ನು ಕೇಳೋ ಒಂದು ಪ್ರಕ್ರಿಯೆ ಇದೆ ಅಲ್ಲ, ಇದನ್ನು ಇನ್ನೊಂದು ಹಿನ್ನೆಲೆಯಲ್ಲಿ ನೋಡ್ತಾರೆ. ಕೇಂದ್ರದಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಪಡೆದ್ರು, ಸದನವನ್ನು ಸ್ಟಾಲ್ ಮಾಡಿಬಿಟ್ರು. ಹಾಗೆ ನೀವು ಸ್ಟಾಲ್ ಮಾಡಿ ಅಂತ BJP ಅವರಿಗೆ ಮೇಲ್ಗಡೆಯಿಂದ ಒಂದು ಆದೇಶ ಬಂದಿದೆ, ಅದಕ್ಕೋಸ್ಕರ ಮಾಡ್ತಿದ್ದಾರೆ ಅಂತ. ಆದೇಶ ಬಂದಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ, ಅದು ಯದುಕುಮಾರ್ ಹೇಳ್ತಾರೆ. ಆದರೆ ಸದನವನ್ನು ಈ ರೀತಿ ತಡೆ ಹಿಡಿಯೋದು ಅದು ನನಗೆ ಪ್ರಜಾಸತ್ತಾತ್ಮಕ ಮಾರ್ಗ ಅಲ್ಲ ಅಂತ ಅನಿಸೋದಿಲ್ಲ. ಇಟ್ ಈಸ್ ಪಾರ್ಟ್ ಆಫ್ ಡೆಮೋಕ್ರಸಿ. ಡಿಸ್ರಪ್ಷನ್ ಇಸ್ ಆಲ್ಸೋ ಪಾರ್ಟ್ ಆಫ್ ಡೆಮೋಕ್ರಸಿ. ಆದರೆ ಏನಾಗಿದೆ ನೋಡಿ, ಇದ್ರ 2ನೇ ಸೈಡು. ಈಗ ಡಿ ಕೆ ಶಿವಕುಮಾರ್ ಅವರು ಇದನ್ನು ಸದನವನ್ನು ಆ್ಯಕ್ಚುಲಿ ಮುಂದಕ್ಕೆ ಹಾಕಿದ್ರು, ಸಂಪುಟ ರಚನೆ ಆಗಿಲ್ಲ ಅಂತ. ಈ ಸದನ ಆರಂಭ ಆಗುವ ಮುನ್ನ ಒಂದು ಕೆಲವೇ ದಿನಗಳ ಮುಂಚೆ ಸಂಪುಟ ಖಾತೆ ವಿಸ್ತರಣೆ ಆಯಿತು ಮತ್ತು ಖಾತೆ ಹಂಚಿಕೆ ಕೂಡ ಆಯಿತು. ಯಾವ ಮಂತ್ರಿಗೂ ತನ್ನ ಇಲಾಖೆಯಲ್ಲಿ ಏನು ನಡೆದಿದೆ ಅಂತ ಗೊತ್ತಿಲ್ಲ. ಆಮೇಲೆ ಬರ ಇದೆ, ಪ್ರವಾಹ ಇದೆ, ಜೊತೆಗೆ ಈ ಬಿಡದಿ ವಿಚಾರ ಇದೆ, ಅನೇಕ ವಿಚಾರಗಳಿದ್ದಾವೆ. ಇವ್ಯಾವುಗಳನ್ನ ಚರ್ಚೆ ಡಿ ಕೆ ಶಿವಕುಮಾರ್ ಮಾಡುವ ವಿಚಾರ ಇದೆಯಾ? ಇಲ್ಲ. ಇವರು ಅವಕಾಶ ಕೊಡ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೆ ಬೇಕಾಗಿದ್ದು ಇದೆ, ಇವರು ಮಾಡ್ತಾ ಇರೋದು ಇದೆ. ಇನ್ನು 2-3 ದಿವಸ ಇದೆ, ಇನ್ನೊಂದು 3 ದಿವಸ ಹಿಂಗೆ ನಡೆದೋಗ್ಬಿಟ್ರೆ ಮುಗೀತಲ್ಲ. ಅಲ್ಲಿಗೆ ಮುಗಿದೋಯ್ತು. ಡಿ ಕೆ ಶಿವಕುಮಾರ್ ಅವ್ರಿಗೂ ಪಾರದಂಗೆ, ಚರ್ಚೆ ಇಲ್ಲದೇ ಸದನ ಮುಗಿದಂಗೆ. ಇವರು ಕೂಡ ರಾಜೀನಾಮೆ ಕೇಳಿದ್ವಿ, ಕೊಡಲಿಲ್ಲ ಅಂತ ಹೋಗ್ತಾರೆ. ಆಮೇಲೆ ರಾಜೀನಾಮೆ ಕೊಟ್ಟರು ಕೂಡ ಇಟ್ ಇಸ್ ಟೂ ಲೈಟ್. ಸದನ ಮುಗಿದವ್ರು ರಾಜೀನಾಮೆ ಕೊಟ್ಟರೆ ಮುಗಿದೋಯ್ತಲ್ಲ. ಅದ್ರ ಜೊತೆಗೆ ಒಂದು ಸ್ಮಾಲ್ ವಿಜುವಲ್ ಐ ರಿಮೆಂಬರ್. ನಾಗೇಂದ್ರ ಮುಂಚೆ BJPಲಿದ್ದರು, ಜನಾರ್ದನ್ ರೆಡ್ಡಿ ಅವರ ಕಾಸ ಮನುಷ್ಯ ಅಂತ. ಇವತ್ತು ಅಶೋಕ್ ಪಕ್ಕದಲ್ಲಿ ಜನಾರ್ದನ್ ರೆಡ್ಡಿ ಕೇಳ್ತಾ ಇದ್ದಾರೆ ನಾಗೇಂದ್ರ ರಾಜೀನಾಮೆ ಕೊಡಿ ಅಂತ. ಇಟ್ ಇಸ್ ಕ್ವೈಟ್ ಇಂಟ್ರೆಸ್ಟಿಂಗ್.